ಕೋವಿಡ್ನಲ್ಲಿ ದೊಡ್ಡಮ್ಮ ತೀರ್ಕೊಂಡ್ಲು, ಚಿಕ್ಕಪ್ಪ ತೀರ್ಕೊಂಡ್ರು, ಸ್ನೇಹಿತ ತೀರ್ಕೊಂಡ, ಒಡನಾಡಿ ತೀರ್ಕೊಂಡ, ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟ್ರ್ ತೀರ್ಕೊಂಡ. ಭಗವಂತ ನಮ್ಮನ್ನೆಲ್ಲ ವಾಪಸ್ ಪುನಃ ಉಳಿಸಿದಾನೆ ಅಂದರೆ ಭಗವದ್ಗೀತೆ ಕೇಳಿ ಅಂತ ಉಳಿಸಿದ್ದಾನೆ. ಸೆಕೆಂಡ್ ಲೈಫಲ್ಲಾದರೂ ನಾವು ಸರಿ ಹೋಗಬೇಡವಾ? ಹಾಗಾಗಿ ಇಂತಹ ಒಂದು ವಿಚಾರಗಳನ್ನೆಲ್ಲ ಇನ್ನೊಂದು ಲೈಫ್ ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಇವತ್ತು ಈ ರಾಜಾಂಗಣದಲ್ಲಿ ಮಾಡೋಣ. ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಅನುಸರಿಸಿ ನಾನು ಜೀವನ ನಡೆಸ್ತೀನಿ ಅಂತ. ಬರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಬಂದಿದೆ. ಸತ್ಯ ಹರಿಶ್ಚಂದ್ರನಿಗೆ ಬಿಡ್ತಾ ಕಷ್ಟ. ಹೆಂಡತಿ ಮಾರ್ಬಿಡ್ತಾನೆ, ಮಗ ಮಾರ್ಬಿಡ್ತಾನೆ, ಲೋಹಿತಾಶ್ವ ಹಾವು ಕಚ್ಚಿ ಸತ್ತೋಗ್ತಾನೆ. ಚಂದ್ರಮತಿ ಆ ಹೆಣನ ಇಟ್ಕೊಂಡು ವಾಪಸ್ ಬರ್ತಾನೆ ಹರಿಶ್ಚಂದ್ರನ ಹತ್ರ. ಅಪ್ಪ, ನಿನ್ನ ಮಗು ತೀರ್ಕೊಂಡು ಹೋಗ್ಬಿಟ್ಟಿದೆ, ಇಲ್ಲಿ ನಾನು ಅದನ್ನು ದಫನ್ ಮಾಡಬೇಕು, ಒಂಚೂರು ಜಾಗ ಕೊಡು ಸ್ಮಶಾನದಲ್ಲಿ ಅಂತಂದರೆ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ, ನೋಡು, ಇಲ್ಲಿ ಸತ್ತಿರ್ತಕ್ಕಂಥದ್ದು ನಿನ್ನ ಮಗ, ಅದನ್ನು ನೀನು ಕ್ಷಣವನ್ನು ಈ ಸ್ಮಶಾನದಲ್ಲಿ ಹೂಳೋದಕ್ಕೆ ಬಂದಿದ್ಯಾ. ನನಗೆ ನನ್ನ ಸ್ವಾಮಿ ಓನರು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದ್ದಾನೆ. ಒಂದು ಬುಂಡೆ ಹೆಂಡ, ಒಂದು ವಸ್ತ್ರ, ಇಷ್ಟು ದುಡ್ಡು, ಇಷ್ಟು ಅಕ್ಕಿ ಧಾನ್ಯ, ಇಷ್ಟು ತಗೊಂಬಂದು ಕೊಟ್ಟರೆ ಒಳಗಡೆ ಎಂಟ್ರಿ ಅಂತ. ನಾನೀಗ ಅವನ ದಾಸ, ಸ್ವಾಮಿ ಹೇಳಿದ್ದನ್ನು ನಾನು ಕೇಳ್ತೀನಿ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ನಾನು ಎಂದೋ ನಿನ್ನನ್ನು ಮಾರಾಗಿದೆ, ನಾನು ಅದನ್ನು ತಂದರೆ ಮಾತ್ರ ನಿನ್ನ ಮಗುನ ಬಿಡ್ತೀನಿ ಅಂತ ಭವಬಂಧನವನ್ನು ಬಿಟ್ಟು ಸತ್ಯ ಹರಿಶ್ಚಂದ್ರ ನಿಲ್ಲೋದನ್ನು ಕಾಯ್ತಾ ಇದ್ದಂಥ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಇದೆಲ್ಲ ಸತ್ಯ ಹರಿಶ್ಚಂದ್ರನ ಸಮಯದಲ್ಲಿ ಕಳೆದೋದ ಸಮಯ ಎಷ್ಟು ಅಂತ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅವನು 20,000 ವರ್ಷ ಬದುಕ್ತಾನೆ. ಈ ಕಷ್ಟ ಕೋಟೆಗಳೆಲ್ಲ ಬಂದಿದ್ದೆಲ್ಲ ಕೇವಲ 2 ವರ್ಷ. 2 ವರ್ಷದಲ್ಲಿ ಇಷ್ಟೆಲ್ಲ ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ತಂಥದ್ದಕ್ಕೆ ಅಂಥ ಸತ್ಯ ಹರಿಶ್ಚಂದ್ರನಿಗೆ ಇಂಥದ್ದೆಲ್ಲ ತೊಂದರೆಗಳನ್ನ ತಂದೊಡ್ಡಿದ್ದಂಥ ಭಗವಂತ ನಮಗೆ ತಂದೊಡಲ್ವಾ? ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಇಂತಹ ಪ್ರಕ್ಷಿಪ್ತವಾದ ಸಂದರ್ಭಗಳನ್ನು ತಂದುಕೊಡ್ತಾನೆ. ಭಯಕೃತ್ ಭಯನಾಶನಃ ಅಂತ ಅವನು ಹೇಳ್ತಾನೆ. ನೀನು ಮಾಡಬೇಕಾದ ಕೆಲಸನೂ ಆಗಲೂ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು, ಅದರ ಫಲಾಫಲನ ನನಗೆ ಬಿಡು, ನಿನ್ನನ್ನು ಉಳಿಸ್ಬೇಕೋ ಬೇಡವೋ ನೋಡ್ತೀನಿ. ನೀನು ವ್ಯಾಕ್ಸಿನ್ ತೊಗೊಂಡಿದ್ರು ನಿನ್ನನ್ನು ಮೇಲಕ್ಕೆ ಕಟ್ಸ್ಕೊಂಡ್ಬಿಡ್ತೀನಿ, ವ್ಯಾಕ್ಸಿನ್ ತೊಗೊಳ್ಳದೆ ಹೋದರೂ ನಿನ್ನನ್ನು ಬದುಕಿಸಿ ನಾನು ಚಾನ್ಸ್ ಕೊಡ್ತೀನಿ, ಅದನ್ನು ನನಗೆ ಬಿಡು ಕರ್ಮನ ಅಂತ. ಇಂಥ ಕೃಷ್ಣ, ಇಂಥ ಭಗವದ್ಗೀತೆ. ಅಂಥ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಪ್ರಮಾಣ ಏನು ಅಂತಂದರೆ, ಗೀತೆನ ಮುಟ್ಟಿ ಅಂತ ಹೇಳೋತ್ತಲ್ಲ, ಅಂತಃಪ್ರಜ್ಞೆಯನ್ನು ಮುಟ್ಟಿ ಹೇಳಿಬಿಟ್ರೆ ಸಾಕು. ಅಂತಃಪ್ರಜ್ಞೆ ಮುಂದೆ ಯಾವ ಪ್ರಮಾಣವೂ ಇಲ್ಲ.